ವತಿಯಿಂದ ನಾವು ಸುಮಾರು 232 ಮತಗಟ್ಟೆಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಎಲ್ಲ ಪೋಲಿಂಗ್ ಅಧಿಕಾರಿಗಳು ಬೇರೆ ಬೇರೆ ತಾಲೂಕಿನಿಂದ ಬಂದಿದ್ದಾರೆ. ಅವರಿಗೆ ಸುವ್ಯವಸ್ಥಿತವಾದ ಎಲ್ಲ ಅವಶ್ಯಕ ಏನು ಇದನ್ನು ಮಾಡಬೇಕಾಗಿದ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಎಲ್ಲ ಬಹುತೇಕ ಈಗಾಗಲೇ ಬಂದು ತಾವು ನೋಡ್ಬೋದು. ಎಲ್ಲ ಮತಗಟ್ಟೆಗಳ ಅಧಿಕಾರಿಗಳು ಹೋಗಿ ತಮಗೆ ಬೇಕಾದಂಥ ಮಟೀರಿಯಲ್ಗಳನ್ನು ಮತ್ತು ಫಾರಮ್ಸು ಕವರ್ಸು ಸ್ಟೇಷನ್ಗೆ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಉಪಹಾರದ ವ್ಯವಸ್ಥೆ ಆಗಿದೆ. ಈ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಇನ್ನೇನು ಅವರು ಮತಗಟ್ಟೆಗಳಿಗೆ ತೆರಳಿದ್ದಾರೆ. ಇವತ್ತು ಯಶಸ್ವಿಯಾಗಿ ಮಸ್ಟಿಂಗನ್ನು ಮುಗಿದ ತಕ್ಷಣ ನಾಳೆ ಚುನಾವಣೆಯ ಕಾರ್ಯ ಅತ್ಯಂತ ಸುಗಮವಾಗಿ ನಡೀಲಿಕ್ಕೆ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಏನು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅದನ್ನು ಕೂಡ ಮಾಡಿದ್ದೀವಿ. ಮತ್ತು ಒಟ್ಟಾರೆಯಾಗಿ ಸುಮಾರು 2,30,000 ಜನರಿಗೆ ಮತದಾನವನ್ನು ಮಾಡಿಕೊಡಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ವತಿಯಿಂದ ನಾವು ಮಾಡಿದ್ದೀವಿ. ಈಗಾಗಲೇ ಎಲ್ಲ ರೀತಿಯ ಮಸ್ಟಿಂಗ್ ಕೇಂದ್ರಗಳಲ್ಲಿ ಏನು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ಸಿಬ್ಬಂದಿ ವ್ಯವಸ್ಥೆ ಆಗಿರ್ಬೋದು, ಬೇಕಾದಂಥ ಪರಿಕರಗಳ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ಕೂಡ ಮಾಡ್ಕೊಂಡಿದ್ದೀವಿ. ಒಟ್ಟು ಚುನಾವಣೆಯನ್ನು ಯಶಸ್ವಿ ಮಾಡ್ತೀವಿ. ಎಲ್ಲ ಮತಬಾಂಧವರಲ್ಲಿ ಒಂದು ವಿನಂತಿ ಏನಂದರೆ, ನಾಳೆ ನಾವು ಸ್ವಲ್ಪ ಬಿಸಿಲಿದ್ರು ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತಗಟ್ಟೆಗಳಲ್ಲೂ ಕೂಡ. ಸೊ ಎಲ್ಲಿ ಸಾಧ್ಯವಾದಷ್ಟು ಕೂಡ ಬೆಳಗ್ಗೆ ಬೇಗ ಮತ್ತು ಸಾಯಂಕಾಲ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿ ಮಾಡಿರಿ ಅಂತೇಳಿ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಧನ್ಯವಾದ.